ಹಾಯ್ ಫ್ರೆಂಡ್ಸ್, ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸಣ್ಣ ಗುಂಡಕ್ಕಂದು ಬರ್ತಡೇ ಐತ್ರಿ ಇವತ್ತು. ಆಕೆಗೆ ಎಲ್ಲರೂ ವಿಶ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಆಕೆಗೆ ಗುಂಡಿಗೆ ಇವತ್ತಾಕಿ ಬರ್ತಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಅಂತಂತ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ, ಚಹಾ ಮಾಡಕ್ಕೆ ಇಟ್ಟೀವ್ರಿ. ಇನ್ನು ಚಹಾ ಕುಡ್ದು ಮುಂದಿನ ಕೆಲಸ ಮಾಡ್ತಿರ್ತೀವಿ ನೋಡ್ರಿ. ಇಲ್ಲಿ ಮಿಲ್ಕು, ಏ ಗುಂಡಿ, ಹಾಯ್ ಬಾಯ್ ಮಾಡಿ ಬಾಯ್. ನೋಡ್ರಿ, ಟಿ ವಿ ಆಫ್ ಆತ. ಈಗ ನಾವು ಹೆಂಗೆ ನೋಡತ್ತ ನೋಡ್ರಿ. ಟಿ ವಿ ಬಂದಾತ, ಕರೆಂಟ್ ಹೋತು. ಈ ಬಾಯ್ ಮಾಡತ್ಲ. ಹಾಯ್. ಈಗ ಚಹಾ ಮಾಡ್ಕೊಂಡಿವ್ರಿ. ನೋಡ್ರಿ, ಅಮ್ಮನ ಹಲ್ದಿ ಕಾತಾಳ. ಮಿಲ್ಕು, ಮಿಲ್ಕುಗೂ ಒಂದು ಸ್ವಲ್ಪ ಸ್ವೀಟ್ ಮಾಡತ್ತೇನೆ ರೀ ತಿನ್ನಾಕ. ರೌದ್ ಸ್ವಲ್ಪ ನೀರು ಇಟ್ಟೇನಿ ರೀ ಕುದಿಯಾಕ. ಬೆಲ್ಲ ಹಾಕತ್ತೇನೆ. ಹಸ್ತೈತ್ರಿ ನೋಡ್ರಿ, ಮಿಲ್ಕುಗ ಹೊಟ್ಟೆ ಹಸ್ತೈತ್ರಿ. ಮುಂಜಾನೆಂತ್ರ ಏನು ತಿನ್ಸಿಲ್ರಿ ಅದಕ್ಕೆ. ಕುದಿಯಾಕತೈತಿ ನೀರು. ಈಗ ನೋಡ್ರಿ, ನೀರು ಕುದಿಯತೈತಿ. ಇದಕ್ಕೆ ರವೆ ಹಾಕೋಣ. ರವೆ ಹಾಕಿದ್ಮೇಲೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡ್ರಿ ನೋಡ್ರಿ. ಈಗ ಆತಂದ್ರೆ ಆಕಿಗೆ ತಿನ್ಸೋದ್ರಿ. ಈಗ ನಾವು ಉಪ್ಪಿಟ್ಟು ಮಾಡ್ಕೊಳತ್ತೀವಿ ರೀ. ಈಗ ಜಳಕದ ಮಾಡಿ ತಾಯಿ ಮಕ್ಕಳು ನಾಷ್ಟ ಮಾಡತ್ತಾರ ನೋಡ್ರಿ. ನೋಡ್ರಿ, ಮಿಲ್ಕು ತಿನ್ನಾಕ ಒಲ್ಲೆನತ್ತಾಳ್ರಿ. ಜಳಕ ಮಾಡಿ ನಾಷ್ಟ ಮಾಡತ್ತಾಳ್ರಿ. ಉಪ್ಪಿಟ್ಟು ಮಾಡಿದ್ಮೇಲೆ ತೋರಿಸಿದ್ನಿ. ಉಪ್ಪಿಟ್ಟು ಮಾಡ್ತೇನೆ ಅಂತಂದು ಉಪ್ಪಿಟ್ಟು ಮಾಡಿ ನೋಡ್ರಿ, ತಿನ್ನಾಕ ಒಲ್ಲೆ ಅಂತ್ರಿ. ಮಿಲ್ಕು ನೋಡ್ರಿ ಹೆಂಗೆ ಆಳತ್ತ ನೋಡ್ರಿ. ಅವ್ರ ಅಕ್ಕನ ತಾಡ್ ಜಗ್ಬೇಕ್ರಿ. ಬರತ್ತ ನೋಡ್ರಿ ನೋಡ್ರಿ. ನಾವು ತಿನ್ಸಾಕ ಕೂತ್ರ ತಿನ್ಲಿಲ್ರಿ ಆಕಿ. ಅವ್ರ ಅಕ್ಕನ ಕಡೆ ನೋಡ್ರಿ, ಆ ಕಡೆ ಹೋಗಿ ತಿನ್ನಾತಾವ ನೋಡ್ರಿ. ಮಿಲ್ಕು, ಜಳಕ ಯಾವಾಗ ಮಾಡ್ತಿ ಬಂಗಾರ? ಅರ್ಬಿ ಯಾವಾಗ ಹಾಕೋತಿ? ನೋಡ್ರಿ, ಅಲ್ಲಿಂತ್ರ ಹೆಂಗೆ ಸರ್ಕೊಂತ ಬರತ್ತಾವ ನೋಡ್ರಿ ಅವ್ರ ಅವನ ಕಡೆ. ನೋಡ್ರಿ ಹೆಂಗೆ ಶೆಟ್ಕೋತಾಳ ನೋಡ್ರಿ. ಅಂದ್ರೆ ಮನೆಯೊಳಗಿನ ಕೆಲಸನೂ ಮುಗ್ದೈತ್ರಿ. ಈಗ ಜಳಕನೂ ಆತ್ರಿ. ಮಿಲ್ಕುಂತ ಜಳಕ ಆಗೈತಿ. ಈಗ ದೇವ್ರ ಪೂಜೆ ಒಂದು ಮಾಡ್ಬೇಕು. ಮಾಡಿ ಇಲ್ಲಿ ತಳಗೆ ತಾತಾಜಿನ ಮಠ ಐತ್ರಿ, ಅಲ್ಲಿ ಹೋಗಿ ಬರ್ಬೇಕ್ರಿ. ನೋಡ್ರಿ, ಮಿಲ್ಕು ಹಾಯ್ ಮಾಡಮ್ಮ. ಮಿಲ್ಕು ಹಾಯ್. ಅಮ್ಮಂದು ನೋಡ್ರಿ ಜಳಕ ಆಗೈತಿ. ನೋಡ್ರಿ, ನಮ್ಮ ಮಿಲ್ಕು ಬರ್ತಡೇಕ ಅವ್ರ ಮಾಮ ಡೆಕೋರೇಷನ್ ಮಾಡತ್ತಾರ. ಮಿಲ್ಕು ಮಲ್ಕೊಂಡಾಳ. ಅಮ್ಮಗ ಈಗ ರೆಡಿ ಮಾಡ್ತಿದ್ವಿ. ಅಲ್ಲಿ ಸಂಜೆಗೆ ಅಡುಗೆಗೆ ರೆಡಿ ಮಾಡ್ಕೊಳತ್ತಾರೆ ರೀ. ಕೊಬ್ಬರಿ ಅದು ಕಟ್ ಮಾಡ್ಕೊಂಡು ಎಲ್ಲ ಮಸಾಲೆಲ್ಲ ರುಬ್ಬಿ ಇಟ್ಕೊಳತ್ತಾರೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬತ್ತಾರೆ ಅಂತಂದ್ರಿ. ನೋಡ್ರಿ, ಮಿಲ್ಕು ತನ್ನ ಬರ್ತಡೇಕ ತಾನು ಅಡುಗೆ ಮಾಡತ್ತಾಳೆ. ಕೊಬ್ಬರಿ ತೊಳೆತಾಳ್ರಿ ಮಿಲ್ಕು. ಕೊಬ್ಬರಿ ತೊಳೆತಿ. ಕೊಬ್ಬರಿ ಹಾಕಿದಕ್ಕೆ ನೋಡ್ರಿ, ಎಲ್ಲಾರ್ಗೂ ಅವ್ರ ಅಮ್ಮಗಳು ಬರ್ತಾರಂತಂದು ಅಡುಗೆ ಮಾಡತ್ತಾಳ್ರಿ ಆಕಿ. ಹಾಕಿ ಬಡ ಬಡ ನೋಡ್ರಿ, ತೊಳೆದು ನೋಡ್ರಿ. ನೋಡ್ರಿ, ಒಲೆ ಮೇಲೆ ಮಸಾಲೆ ರೈಸ್ ಮಾಡಕ್ಕೆ ಇಟ್ಟೀವಿ. ಅದಕ್ಕೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಆಗಲಿ ಅಂತ ಇಟ್ಟೀವಿ. ಗ್ಯಾಸ್ ಮೇಲೆ ಆದ್ರೆ ಲೇಟ್ ಆಗ್ತೈತಂತ ಅದಕ್ಕೆ ಒಲೆ ಮೇಲೆ ಮಾಡತ್ತೀವಿ ರೀ. ನೋಡ್ರಿ, ಎಲ್ಲ ಮಸಾಲೆ ರುಬ್ಬಿದ್ದು ತಂದು ಇಟ್ಕೊಂಡಿವ್ರಿ ಇಲ್ಲೇ.
ಇದು ಬೆಳ್ಳುಳ್ಳಿ ಫಸ್ಟ್ ಅಲ್ಲ ಅವರು ಬಿಟ್ಕೊಂತೇವ್ರಿ ಸ್ವಲ್ಪ ಈರುಳ್ಳಿ ನೋಡ್ರಿ ನಮ್ಮಮ್ಮ ಎಲ್ಲ ಹೇಳತ್ತಾಳೆ. ಆಮೇಲೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಅದಕ್ಕೆ ಪುದೀನ ಮತ್ತು ಅನ್ನದಲ್ಲಿ ಹಾಕೊಳತ್ತೀವಿ ರೀ. ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ. ಅದು ಬಾಡಿದ್ಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಟಿದ್ವಲ್ರಿ ಅದನ್ನು ಹಾಕತ್ತೀವಿ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಹಸಿ ಖಾರ ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ರೀ, ಇಲ್ಲಿಕಂದ್ರೆ ಸ್ಕಿಪ್ ಮಾಡ್ಕೋರಿ. ಆಮೇಲೆ ಕೊತ್ತಂಬರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ರೀ ಅದನ್ನು ಹಾಕತ್ತೀವಿ. ಆಮೇಲೆ ಲವಂಗ ದಾಲ್ಚಿನ್ನಿ ಅದ್ರದ್ದು ಮಸಾಲ ರೀ ಇದು ನಾವು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡೇವಿ ರೀ, ಅದನ್ನು ಯೂಸ್ ಮಾಡ್ತೀವಿ ರೀ. ಆಮೇಲೆ ಅದು ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕೊಳ್ಳೋಣ ರೀ. ನೀರು ಹಾಕಿ ಅದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಅಕ್ಕಿ ತೊಳ್ಕೊಂಡು ಅದಕ್ಕೆ ಹಾಕಿದ್ವಿ ರೀ ನಾವು. ನೋಡಿರಿ ಪಲ್ಯ ಮಾಡೋಕೆ ಇಲ್ಲೇ ಹೊರಗೆ ಉಳ್ಳಾಗಡ್ಡೆದು ಕಟ್ ಮಾಡ್ಕೊಳತ್ತಾರೆ ರೀ ನಮ್ಮ ದೊಡ್ಡಮ್ಮ. ನೋಡಿರಿ ರೈಸ್ ಆಗೈತಿ. ಈಗ ಪಲ್ಯ ಮಾಡೋಣ್ರಿ. ಒಲೆ ಮೇಲೆ ಮಾಡತ್ತೀವಿ ರೀ ಅಡುಗೆ ನಾವು ಇವತ್ತು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡ್ವಿ ರೀ. ಆಮೇಲೆ ಉಳ್ಳಾಗಡ್ಡಿ, ಆಲೂಗಡ್ಡೆ ಮತ್ತು ವಟಾಣಿ ಕಾಳು ಮಿಕ್ಸ್ ಬಾಜಿ ಮಾಡತ್ತೀವಿ ರೀ. ಮಕ್ಕೊಂದಿದ್ವಿ ರೀ. ಈಗ ಎದ್ದಾಡ್ರಿ ಆಕಿ ಎದ್ದು ನೋಡಾತಾಡ್ರಿ ಆಕಿ ಏನು ಮಾಡತ್ತಾರ ಇವ್ರು ಹೊರಗೆ ಅಂತಂದು. ಉಳ್ಳಾಗಡ್ಡಿ ಫ್ರೈ ಆಗೈತೆ ರೀ. ಈಗ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ರೀ. ಆಮೇಲೆ ಟೊಮೊಟೊ ಕಟ್ ಮಾಡಿಟ್ಟಿದ್ವಿ ರೀ ಅದನ್ನು ಹಾಕೊಳತ್ತೀವಿ ರೀ. ಎರಡೂ ಮಿಕ್ಸ್ ಮಾಡಿರಿ. ನೋಡಿರಿ ಮಿಲ್ಕು ಹೆಲ್ಪ್ ಮಾಡತ್ತಾಡ್ರಿ ಕುಕ್ ಮಾಡೋಕ್ಕೆ. ಆಲೂಗಡ್ಡೆ ಕಟ್ ಮಾಡಿಟ್ಟಿದ್ದ ತೊಳ್ಯಾತಾಡ್ರಿ ಈಗ. ಆಮೇಲೆ ಅದು ಟಮಾಟೆ ಕರಗಿದ ಮೇಲೆ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀವಿ ರೀ. ಕೊಬ್ಬರಿ ರುಬ್ಬಿಟ್ಟಿದ್ದಲ್ಲ ರೀ ಅದನ್ನು ಹಾಕೊಳತ್ತೀವಿ ರೀ. ಈಗ ಅದನ್ನು ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಬೇಕು ರೀ. ಆಮೇಲೆ ಅದಕ್ಕೆ ಕೊತ್ತಂಬರಿ ಪೇಸ್ಟ್ ಹಾಕತ್ತೀವಿ ರೀ. ಲಾಸ್ಟ್ ಹಾಕಿದ್ಮೇಲೆ ಅದಕ್ಕೆ ಹಸಿ ಖಾರ ಹಾಕತ್ತೀವಿ ರೀ. ಮೊದಲು ಹಾಕ್ಬೇಕಿತ್ತು ರೀ ನಾವು, ನೆನಪಾಗಲಿಲ್ಲ. ಈಗ ಅದಕ್ಕೆ ಆಲೂಗಡ್ಡೆ ಮತ್ತು ವಟಾಣಿ ಕಾಳು ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ವಟಾಣಿ ಕಾಳು ಮೊದಲೇ ನೆನೆಸಿಟ್ಟಿದ್ದೀರಿ ನಾವು. ಎರಡೂ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ನೀರು ಬೇಕಲ್ಲ ನೋಡ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಕುದಿಯಾಕೆ ಇಡೋಣ ರೀ. ಈಗ ನೋಡಿರಿ ಶಾವಿಗೆ ಹುರ್ಕೊಳತ್ತೀವಿ. ಶಾವಿಗೆ ಹುರ್ಕೊಂಡ್ಮೇಲೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ರೀ ಅದ್ರೊಳಗೆ. ನೋಡಿರಿ ನಾವು ಡ್ರೈ ಫ್ರೂಟ್ಸ್ ಬಾದಾಮ, ಗೋಡಂಬಿ, ದ್ರಾಕ್ಷಿ ತೊಗೊಂಡೇವಿ. ಈಗ ಇದ್ರೊಳಗೆ ಬಾದಾಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಾಗ. ನೋಡಿರಿ ಈ ಫ್ರೈ ಆದಮೇಲೆ ನೆಕ್ಸ್ಟ್ ಗೋಡಂಬಿ ಹಾಕತ್ತೀವಿ ರೀ. ಗೋಡಂಬಿ ತೆಗೆದ್ಮೇಲೆ ದ್ರಾಕ್ಷಿ ಹಾಕತ್ತೀವಿ. ಹಾಕಿ ಎಲ್ಲ ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ನೀರು ಹಾಕೊಳ್ಳೋಣ ರೀ. ನೀರು ಹಾಕಿ ಹಾಲು ಕಾಯಕ್ಕಿಟ್ಟಿವಿ ರೀ. ಆ ಕಡೆ ಸ್ವೀಟ್ ನಿಮ್ಗೆ ಎಷ್ಟು ಬೇಗ ನೋಡ್ಕೊಂಡು ಸಕ್ಕರೆ ಹಾಕ್ಕೊಂಡು ಶಾವಿಗೆ ಹಾಕ್ಕೊಳ್ರಿ ನೀರು ಕುದ್ಮೇಲೆ. ನೋಡಿರಿ ಶಾವಿಗೆ ರೆಡಿ ಆಗೈತಿ. ಈಗ ಇದಕ್ಕೆ ಹಾಲು ಮಿಕ್ಸ್ ಮಾಡೋಣ ರೀ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕತ್ತೀವಿ ರೀ ಲಾಸ್ಟ್. ನೋಡಿರಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆಂದಾಗೈತಿ ಪಾಯಸ ಅಂತ. ಈಗ ನೋಡಿರಿ ಕೋಸಂಬರಿ ಮಾಡತ್ತಾರ. ಆಮೇಲೆ ಪುದೀನ ಚಟ್ನಿ ಮಾಡೀವಿ ರೀ.
ಆದ್ರೆ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ.